ನಮಸ್ಕಾರ. ವೃಷಭ ರಾಶಿಯವರೇ, ಏಪ್ರಿಲ್ 1, 2, 3, 4, 5 ದಿನಗಳ ನಂತರ ನಿಮ್ಮ ಜೀವನದಲ್ಲಿ ಏನು ಸಂಭವಿಸುತ್ತದೆ? ಖಂಡಿತವಾಗಿ ಏಪ್ರಿಲ್ 2ನೇ ತಾರೀಕು ಬಹಳ ವಿಶೇಷವಾಗಿರುವಂತಹ ಶಕ್ತಿಯುತವಾಗಿರುವ ಹುಣ್ಣಿಮೆ ಕೂಡ ಇರೋದ್ರಿಂದ ಹುಣ್ಣಿಮೆಯ ಪ್ರಭಾವ ನಿಮ್ಮ ಜೀವನದ ಮೇಲೆ ನೇರವಾಗಿರುವಂತಹ ಪ್ರಭಾವವನ್ನು ಬೀರುತ್ತದೆ. ಏಕೆಂದರೆ ಗ್ರಹಗಳ ವಿಶೇಷವಾದ ಬದಲಾವಣೆ ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಪ್ರತಿಯೊಂದು ಸಮಸ್ಯೆಗಳನ್ನು ದೂರ ಮಾಡಬಹುದು. ನಿಮ್ಮ ಮನೆಯಲ್ಲಿರ್ತಕ್ಕಂತಹ ತೊಂದರೆಗಳನ್ನು ಸಹ ತೆಗೆದುಹಾಕಬಹುದು. ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಬರ್ತಕ್ಕಂತಹ ಅದೃಷ್ಟವನ್ನು ಯಾರೂ ಕೂಡ ತಡೆಯೋದಕ್ಕೆ ಸಾಧ್ಯವಿಲ್ಲ. ನಿಮ್ಮ ಮನೆ ಮತ್ತು ಮನಸ್ಸುಗಳಲ್ಲಿ ಯಾವಾಗಲೂ ಕೂಡ ವಿಚಿತ್ರವಾದ ಘಟನೆ ಸಂಭವಿಸೋಕೆ ಸಾಧ್ಯವಾಗುತ್ತೆ. ಖಂಡಿತವಾಗಿ ನಿಮಗಿರುವಂತಹ ಪ್ರತಿಯೊಂದು ಕಷ್ಟವನ್ನು ನೆನಪಿಸಿಕೊಳ್ಳಿ. ಆ ಎಲ್ಲ ಕಷ್ಟಗಳು ಪರಿಹಾರವಾಗಿದೆ ಎಂದು ದೇವರಲ್ಲಿ ಭಕ್ತಿಯಿಂದ ಒಂದು ವಿಶೇಷವಾದ ವಿನಂತಿಯನ್ನು ಮಾಡಿಕೊಳ್ಳಿ. ನಂತರ ನಿರಾಳರಾಗಿರಿ. ನಿಮ್ಮ ಕೆಲಸ ಖಂಡಿತವಾಗಿ ಸಫಲವಾಗುತ್ತದೆ. ಈಗ ನನ್ನ ಮಾತುಗಳನ್ನು ಗಮನದಿಂದ ಕೇಳಿ. ನಿಮ್ಮ ಗಮನ ಎಲ್ಲೋ ಬೇರೆ ಕಡೆಗೆ ಹೋಗಿದ್ದರೆ ಇದು ನಿಮ್ಮ ಜೀವನದ ಅತ್ಯಂತ ವಿಶೇಷವಾದ ಸಮಯ ಎಂದು ತಿಳಿದುಕೊಳ್ಳಿ. ಈ ಸಮಯವನ್ನು ನಿರ್ಲಕ್ಷಿಸುವುದು ಎಂದರೆ ನಿಮ್ಮ ಕೈಯಿಂದಲೇ ಒಂದು ಅಪರೂಪವಾದ ಅವಕಾಶವನ್ನು ಕಳೆದುಕೊಳ್ಳುವುದಾಗಿದೆ. ಹಲವಾರು ವರ್ಷಗಳ ನಂತರ ಅಂದರೆ ಕಳೆದ 18-19 ತಿಂಗಳುಗಳ ನಂತರ ಬಂದಂಥ ಈ ಅದ್ಭುತವಾದ ಅವಕಾಶ ಮತ್ತೆ ಸಿಗೋದಿಲ್ಲ. ಅದೇ ರೀತಿ ನಿಮ್ಮ ಜೀವನದಲ್ಲಿ ಈಗ ಮುಂದೆ ಬರುವಂತಹ ಅದೃಷ್ಟವನ್ನು ಕೈ ಬಿಟ್ಟು ಹೋಗುವಂತೆ ಮಾಡಿಕೊಂಡ್ರೆ ಖಂಡಿತವಾಗಿ ಮುಂದೆ ಪಶ್ಚಾತ್ತಾಪವನ್ನು ಪಡಬೇಕಾಗುತ್ತೆ. ಮುಂದಿನ 5 ದಿನಗಳ ನಂತರ ನಿಮ್ಮ ಮನೆಯಲ್ಲಿ ನೀವು ತಪ್ಪನ್ನು ಅರಿತು ಬಹಳವಾಗಿ ಪಶ್ಚಾತ್ತಾಪ ಪಡಬಹುದು. ಒಟ್ಟಾರೆಯಾಗಿ ವೃಷಭ ರಾಶಿಯವರೇ, ನೀವು ಈಗಾಗಲೇ ನಿಮ್ಮ ಜೀವನದಲ್ಲಿ ಕಳೆದ ಕೆಲವು ಸಮಯದಲ್ಲಿ ಎಷ್ಟು ಕಷ್ಟಗಳು ಮತ್ತು ದುಃಖವನ್ನು ಅನುಭವಿಸಿದ್ದೀರಿ ಎಂಬುದು ನಮಗೆ ಗೊತ್ತಿದೆ. ನಿಮ್ಮ ಕುಂಡಲಿಯಲ್ಲಿ ನಡೆಯುತ್ತಿದ್ದಂತಹ ಗ್ರಹಗಳ ದುರ್ಬಲ ಸ್ಥಿತಿಯ ಕಾರಣದಿಂದಾಗಿ ನಿಮ್ಮ ಪ್ರಯತ್ನಗಳು ಫಲ ನೀಡದೆ ಹೋಗುತ್ತಿದ್ದವು. ನೀವು ಕೈಕಟ್ಟಿ ಕುಳಿತುಕೊಂಡವರಲ್ಲ. ನಿಮ್ಮ ಜೀವನವನ್ನು ಸುಧಾರಿಸಲು ಸಾಕಷ್ಟು ಪ್ರಯತ್ನವನ್ನು ಮಾಡಿದ್ದೀರಾ. ಪ್ರತಿಯೊಂದು ಸಮಸ್ಯೆಗೆ ಎದುರಾಗಿ ನಿಂತಿದ್ದೀರಾ. ಆದರೂ ಕೂಡ ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ಗ್ರಹಗಳ ಪ್ರಭಾವದಿಂದಾಗಿ ನಮ್ಮ ಶ್ರಮಕ್ಕೆ ತಕ್ಷಣ ಫಲ ಸಿಗುತ್ತಿಲ್ಲ. ಅದರಿಂದಾಗಿ ಅನೇಕ ಬಾರಿ ನಿಮಗೆ ತೋರುತ್ತಿತ್ತು, ನಾನು ಇಷ್ಟು ಪ್ರಯತ್ನ ಮಾಡಿದ್ದೇನೆ, ಆದರೂ ಕೂಡ ನನ್ನ ಕೆಲಸಗಳು ಏಕೆ ಆಗುತ್ತಿಲ್ಲ ಎಂದು. ಆದರೆ ಈ ರಾಶಿ ಚಕ್ರದವರಿಗೆ ಇನ್ನು ಒಂದು ಸತ್ಯವನ್ನು ತಿಳಿದುಕೊಳ್ಳುವಂತಹ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಪ್ರತಿಯೊಂದು ಬಾಗಿಲು ಮುಚ್ಚಿದಂತೆ ಕಾಣಿಸುತ್ತಿತ್ತು. ನಿಮಗೆ ಯಾವುದೇ ರೀತಿಯ ಅವಕಾಶಗಳು ಕಾಣುತ್ತಿರಲಿಲ್ಲ. ಕೆಲವೊಮ್ಮೆ ಪರಿಸ್ಥಿತಿ ಅಷ್ಟೊಂದು ಕಠಿಣವಾಗುತ್ತಿತ್ತು. ಮನುಷ್ಯನು ತನ್ನ ಕೈಯಲ್ಲಿ ಏನೂ ಇಲ್ಲದಂತೆ ಭಾಸವಾಗುತ್ತದೆ. ಕೆಲವರು ನಿಮ್ಮ ಬಗ್ಗೆ ಏನು ಬೇಕಾದರೂ ಹೇಳುತ್ತಿದ್ದರು, ನಿಮ್ಮ ಮುಂದೆಯೇ ಸಿಹಿ ಮಾತುಗಳನ್ನು ಮಾತನಾಡುತ್ತಿದ್ದರು. ಆದರೆ ನಿಮ್ಮ ಹಿಂದೆ ನಿಮ್ಮ ಮುಂದಿನ ಬೆಳವಣಿಗೆಯನ್ನು ತಡೆಯಲು ಪ್ರಯತ್ನಿಸುತ್ತಿದ್ದರು. ಆದರೆ ನೀವು ಸಹಜವಾಗಿ ಧೈರ್ಯವಿರುವಂತಹ ವ್ಯಕ್ತಿಗಳು. ನೀವು ಭಯ ಪಡುವಂಥವರಲ್ಲ. ನಿಮ್ಮೊಳಗಿನ ಶಕ್ತಿಯನ್ನು ಬಳಸಿಕೊಂಡು ಯಾವ ಸಮಸ್ಯೆಯನ್ನಾದರೂ ಕೂಡ ಎದುರಿಸಲು ಸಿದ್ಧವಾಗಿರ್ತೀರಾ. ಆದರೂ ಕೆಲವೊಮ್ಮೆ ಜೀವನದಲ್ಲಿ ನಿರಾಸೆಯ ಕ್ಷಣಗಳು ಬರುತ್ತವೆ. ಎಷ್ಟೇ ಕಷ್ಟ ಬಂದಾಗಲೂ ಕೂಡ ಮನುಷ್ಯನು ದೇವರನ್ನು ನೆನಪಿಸಿಕೊಳ್ತಾನೆ. ದೇವರೇ, ನನ್ನ ಪ್ರಾರ್ಥನೆ ಯಾವಾಗ ಕೇಳುತ್ತೀಯಾ ಎಂದು ಕೇಳಿಕೊಳ್ತಾನೆ. ಖಂಡಿತವಾಗಿ ವೃಷಭ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಕೂಡ ಈಗ ಈ ರೀತಿಯ ಕ್ಷಣಗಳು ಬಂದಿರಬಹುದು. ನಿಮ್ಮ ಕಣ್ಣಿನಲ್ಲಿ ಕಣ್ಣೀರು ಕೂಡ ಬಂದಿರಬಹುದು. ಆದರೆ ಇಂದು ನಾನು ನಿಮಗೆ ಒಂದು ಅತ್ಯಂತ ಮಹತ್ವದ ವಿಷಯವನ್ನು ಹೇಳಲು ಬಂದಿದ್ದೇನೆ. ನೀವು ಎದುರಿಸುತ್ತಿರುವಂತಹ ಎಲ್ಲ ಕಷ್ಟಗಳು ಈಗ ನಿಧಾನವಾಗಿ ದೂರವಾಗುತ್ತದೆ. ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ಸಂಭವಿಸುತ್ತದೆ. ಈ ಬದಲಾವಣೆ ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಪರಿವರ್ತಿಸುವಂತಹ ಸಮಯ. ಇದರಿಂದ ನೀವು ಕಷ್ಟದಿಂದ ಶಾಶ್ವತ ಮುಕ್ತಿಯನ್ನು ಪಡೆದುಕೊಳ್ತೀರಾ. ಖಂಡಿತವಾಗಿ ಏಪ್ರಿಲ್ 1ರಿಂದ 5ನೇ ತಾರೀಕಿನವರೆಗೂ ಕೂಡ ನಿಮ್ಮ ಮನೆಯಲ್ಲಿ ಮತ್ತು ನಿಮ್ಮ ಮನಸ್ಸಿನಲ್ಲಿ ಒಂದು ದೊಡ್ಡ ಬದಲಾವಣೆ ಸಾಧ್ಯತೆ ಇರೋದ್ರಿಂದ ಈ ಒಂದು ಮಾಹಿತಿಯನ್ನು ದೇವರು ಖಂಡಿತವಾಗಿ ನಿಮ್ಮವರೆಗೂ ಕೂಡ ತಲುಪಿಸಲು ಸಹಾಯ ಮಾಡ್ತಿದ್ದಾನೆ. ಈ ಒಂದು ಮಾಹಿತಿ ನಿಮಗೆ ತಲುಪಿದೆ ಎಂದ ತಕ್ಷಣ ನಿಮ್ಮ ಜೀವನದಲ್ಲಿ ಒಂದು ಮಹತ್ತರವಾದ ಬೆಳಕು ಪ್ರಾರಂಭವಾಗುತ್ತದೆ. ಖಂಡಿತವಾಗಿ ಈ ಸಂಕೇತವನ್ನು ನೀವು ಅರ್ಥ ಮಾಡಿಕೊಳ್ಬೇಕು. ಪ್ರತಿಯೊಂದು ಕೆಲಸವೂ ಕೂಡ, ಪ್ರತಿಯೊಂದು ಕಾರ್ಯವೂ ಕೂಡ ದೇವರ ಒಂದು ಸಲಹೆ ಇಲ್ಲದೆ ಯಾವುದೂ ಕೂಡ ನಡೆಯೋದಕ್ಕೆ ಸಾಧ್ಯವಿಲ್ಲ. ಒಂದು ಹುಲ್ಲು ಕಡ್ಡಿ ಹಲುಗಾಡಬೇಕಂದ್ರೂ ಕೂಡ ಭಗವಂತನ ಪ್ರೇರೇಪಣೆ ಇರಬೇಕು ಅಂತ ದೊಡ್ಡವರು ಹೇಳ್ತಾರೆ. ಅದೇ ರೀತಿ ನಿಮ್ಮ ಜೀವನದಲ್ಲಿ ಈ ಮಾಹಿತಿ ಆಕಸ್ಮಿಕವಾಗಿ ಬಂದಿಲ್ಲ. ಇದು ದೇವರ ಮೂಲಕ ನಿಮ್ಮವರೆಗೂ ಕೂಡ ತಲುಪಿದೆ. ಈ ಪ್ರತಿಯೊಂದು ಅರ್ಥವನ್ನು ನೀವು ವಿಶೇಷವಾಗಿ ಮನದಟ್ಟು ಮಾಡಿಕೊಳ್ಳುವ ಮೂಲಕ, ಸಣ್ಣ ಪರಿಹಾರವನ್ನು ಜೀವನದಲ್ಲಿ ಅನುಸರಿಸುವ ಮೂಲಕ ಪ್ರತಿಯೊಂದು ಕಷ್ಟಗಳಿಗೂ ಕೂಡ ವಿಶೇಷವಾದ ಪರಿಹಾರವನ್ನು ಸೂಚನೆ ಮಾಡಿಕೊಳ್ಳಬಹುದು. ಖಂಡಿತವಾಗಿ ಈ ಸಮಯದಲ್ಲಿ ನೀವು ಹಿಂದೆ ಉತ್ತರ ಕೊಡಲು ಸಾಧ್ಯವಾಗದಂಥವರಿಗೆ ಈಗ ಧೈರ್ಯವಾಗಿ ಉತ್ತರ ಕೊಡಬಲ್ಲಿರಿ. ನೀವು ಹಿಂದೆ ಅವಕಾಶ ಸಿಗದೆ ಹಿಂದುಳಿತಿದ್ದೀರಿ. ಆದರೆ ಈಗ ನಿಮ್ಮ ಮುಂದೆ ಹೊಸ ಅವಕಾಶಗಳ ಬಾಗಿಲು ತೆರೆಯುತ್ತದೆ. ಜನರು ಆಶ್ಚರ್ಯದಿಂದ ಕೇಳುತ್ತಾರೆ, ಇವನು ಹೇಗೆ ಇಷ್ಟು ಬೇಗ ಬದಲಾಗಿ ಇಲ್ಲಿಯವರೆಗೂ ಸಾಮಾನ್ಯವಾದ ವ್ಯಕ್ತಿಯಾಗಿದ್ದ, ಇಂದು ನೋಡಿದರೆ ಇಷ್ಟೊಂದು ಶ್ರೀಮಂತನಾಗಿದ್ದಾನೆ ಎಂದು ಎಲ್ಲರ ಕಣ್ಣುಗಳಲ್ಲಿ ಯಶಸ್ವಿ ವ್ಯಕ್ತಿಯಾಗಿ ಕಾಣಿಸಿಕೊಳ್ಳುವಂತಹ ಸಮಯ. ಇದು ಶೂನ್ಯದಿಂದ ಹೀರೋ ಆಗುವಂತಹ ಪರಿಸ್ಥಿತಿ. ಹಣ, ಸಂಪತ್ತು, ಗೌರವ, ಸಂತೋಷ ಎಲ್ಲವೂ ಕೂಡ ನಿಮ್ಮ ಜೀವನದಲ್ಲಿ ಪ್ರವೇಶ ಮಾಡುತ್ತದೆ. ಏಕೆಂದರೆ ವಿಶೇಷವಾಗಿ ಏಪ್ರಿಲ್ ತಿಂಗಳು 2ನೇ ತಾರೀಕೇನೆ
ವಿಶೇಷವಾಗಿ ಏಪ್ರಿಲ್ ತಿಂಗಳು 2ನೇ ತಾರೀಕಿಗೆ ಹುಣ್ಣಿಮೆ ಬಂದಿರೋದ್ರಿಂದ ಹುಣ್ಣಿಮೆಯಿಂದ ವಿಶೇಷವಾಗಿ ನಿಮ್ಮ ಜೀವನದ ಮೇಲೆ ಗ್ರಹಗಳ ಪರಿಣಾಮ ನೇರವಾಗಿ ಇರುವಂತಹ ಪ್ರವೇಶವನ್ನು ಮಾಡ್ತಾ ಇದೆ. ನಿಮ್ಮ ಮುಂದೆ ಇದ್ದಂತಹ ಅಡೆತಡೆಗಳು ದೂರವಾಗುತ್ತೆ. ನಿಮ್ಮ ದಾರಿಗೆ ಬಂದಿದ್ದ ಎಲ್ಲ ತೊಂದರೆಗಳು ಕಡಿಮೆಯಾಗುತ್ತವೆ. ಮತ್ತು ಈ ರಾಶಿ ಚಕ್ರದವರಿಗೆ ಒಂದು ವಿಷಯವನ್ನು ಮರೆಯಬೇಡಿ, ಅವಕಾಶ ಬಂದಾಗ ಅದನ್ನು ಹಿಡಿದುಕೊಳ್ಳೋದು ಅತ್ಯಂತ ಮುಖ್ಯ. ದೇವರು ಪ್ರತಿಯೊಬ್ಬರಿಗೂ ಕೂಡ ಅವಕಾಶ ಕೊಡುತ್ತಾನೆ, ಆದರೆ ಅದನ್ನು ಗುರುತಿಸೋದು ಮತ್ತು ಬಳಸಿಕೊಳ್ಳುವುದು ನಿಮ್ಮ ಕೈಯಲ್ಲಿರುತ್ತದೆ. ಮುಂದಿನ 5 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಕೆಲವು ಅದ್ಭುತ ಘಟನೆಗಳು ನಡೆಯುವಂತಹ ಸಾಧ್ಯತೆ ಇದೆ. ಆದ್ದರಿಂದ ಈ ಸಮಯದಲ್ಲಿ ನಿಮ್ಮ ಮನಸ್ಸನ್ನು ಸ್ಥಿರವಾಗಿಡಬೇಕು. ನಿಮ್ಮ ಯೋಜನೆಗಳನ್ನು ಯಾರಿಗೂ ಹೇಳಬೇಡಿ, ಏಕೆಂದರೆ ಈ ಕಲಿಯುಗದಲ್ಲಿ ಎಲ್ಲರೂ ಕೂಡ ನಿಮ್ಮ ಯಶಸ್ಸನ್ನು ಬಯಸೋದಿಲ್ಲ. ಕೆಲವರು ನಿಮ್ಮ ಮುಂದೆ ನಗುತ್ತಾರೆ, ಆದರೆ ನಿಮ್ಮ ಹಿಂದೆ ನಿಮ್ಮನ್ನು ಕೆಳಗೆ ಬೀಳಿಸಲು ಸಂಚು ರೂಪಿಸುತ್ತಾರೆ. ಆದ್ದರಿಂದ ನಿಮ್ಮ ಯೋಜನೆಗಳನ್ನು ಗುಪ್ತವಾಗಿಡಬೇಕು. ಈ ಸಮಯ ನೀವು ಇಡುವಂತಹ ಪ್ರತಿಯೊಂದು ಹೆಜ್ಜೆಯೂ ಕೂಡ ಯಶಸ್ಸಿಗೆ ಸಂಪೂರ್ಣವಾಗಿ ಹತ್ತಿರವಾಗಿರುತ್ತದೆ. ಸರಿಯಾದ ಸಮಯದಲ್ಲಿ ಸರಿಯಾದ ಕಾರ್ಯಾಚರಣೆ ಮಾಡಿ, ಆಗ ನಿಮ್ಮ ಯಶಸ್ಸು ಯಾರೂ ತಡೆಯಲು ಸಾಧ್ಯವಾಗುವುದಿಲ್ಲ. ವೃಷಭ ರಾಶಿಯವರೇ, ಈಗ ನಾವು ನಿಮ್ಮ ಜೀವನದಲ್ಲಿ ನಡೆಯಲಿರುವಂತಹ ಇನ್ನಷ್ಟು ಮಹತ್ತರವಾದ ವಿಷಯಗಳ ಬಗ್ಗೆ ಮಾತನಾಡೋಣ. ಈ ಸಮಯದಲ್ಲಿ ವಿಶೇಷವಾಗಿ ನಡೆಯುತ್ತಿರುವಂತಹ ಪವಿತ್ರ ಸಮಯವೇ ವಿಶೇಷವಾದ ಶಕ್ತಿಯುತವಾಗಿರುವಂತಹ ದಿನಗಳು. ಈ ಹುಣ್ಣಿಮೆಯ ದಿನಗಳಲ್ಲಿ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ದೇವರ ಆಶೀರ್ವಾದ ಮತ್ತು ಶುಭ ಫಲವನ್ನು ನೀಡುವಂತಹ ಸಮಯ ಶುರುವಾಗುತ್ತೆ. ಈ ಸಮಯದಲ್ಲಿ ದೊಡ್ಡ ದೊಡ್ಡ ಬದಲಾವಣೆ ನಿಮ್ಮ ಜೀವನದಲ್ಲಿ ಶುಭ ಫಲವನ್ನು ನೀಡುವಂತಹ ಸಮಯವಾಗಿದೆ. ಈ ಸಂದರ್ಭದಲ್ಲಿ 2026 ಏಪ್ರಿಲ್ 1ರಿಂದ 5ನೇ ತಾರೀಕಿನವರೆಗೂ ಕೂಡ ಮುಂದಿನ 2027 ವರ್ಷಗಳವರೆಗೂ ಕೂಡ ಅದ್ಭುತವಾಗಿರುವಂತಹ ದೇವರ ಆಶೀರ್ವಾದದ ನೇರವಾದ ಕೃಪಕಟಾಕ್ಷ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಗಳು ಉಂಟಾಗುವಂತೆ ಮಾಡುತ್ತದೆ ಎಂದು ನಂಬಲಾಗುತ್ತದೆ. ಆದರೆ ವೃಷಭ ರಾಶಿಯವರೇ, ಇಲ್ಲಿ ನಾವು ವಿಶೇಷವಾಗಿ ಮುಂದಿನ 5 ದಿನಗಳ ಬಗ್ಗೆ ಮಾತನಾಡ್ತಿದ್ದೇವೆ. ಈ 5 ದಿನಗಳು ನಿಮ್ಮ ಜೀವನದಲ್ಲಿ ಅದ್ಭುತವಾದ ಬದಲಾವಣೆಯನ್ನು ತರಬಲ್ಲದು. ನೀವು ಹಲವು ವರ್ಷಗಳಿಂದ ಕಾಯುತ್ತಿದ್ದಂತಹ ಕೆಲವು ಶುಭ ಘಟನೆಗಳು ಈ ಸಮಯದಲ್ಲಿ ಸಂಭವಿಸುವಂತಹ ಸಾಧ್ಯತೆ ಇರೋದ್ರಿಂದ ನಿಮ್ಮ ಭಾಗ್ಯವು ಈ ಸಮಯದಲ್ಲಿ ನಿಮ್ಮ ಪರವಾಗಿಯೇ ಕೆಲಸ ಮಾಡುತ್ತದೆ. ಹಲವು ವರ್ಷಗಳಿಂದ ನಿಮ್ಮ ಜೀವನದಲ್ಲಿ ಅಡೆತಡೆಗಳಾಗಿ ನಿಂತಿದ್ದಂತಹ ಸಮಸ್ಯೆಗಳು ಈಗ ನಿಧಾನವಾಗಿ ದೂರವಾಗುತ್ತದೆ. ನಿಮ್ಮ ಕುಂಡಲಿಯಲ್ಲಿ ರೂಪುಗೊಳ್ಳುತ್ತಿರುವಂತಹ ವಿಶೇಷವಾದ ಯೋಗಗಳು ನಿಮ್ಮ ಜೀವನದಲ್ಲಿ ಸಂಪತ್ತು, ಸಂತೋಷ ಮತ್ತು ಶಾಂತಿಯನ್ನು ತರುತ್ತವೆ. ಕೆಲವರು ಉದ್ಯೋಗದಲ್ಲಿ ಪ್ರಗತಿಯನ್ನು ಪಡೆಯುವಂಥವರು, ಕೆಲವರಿಗೆ ಹೊಸ ವ್ಯಾಪಾರ ಅವಕಾಶಗಳು ದೊರೆಯಬಹುದು, ಕೆಲವರಿಗೆ ಕುಟುಂಬದಲ್ಲಿ ಸಂತೋಷದ ಸುದ್ದಿ ಬರಬಹುದು. ವಿಶೇಷವಾಗಿ ಸಂತಾನಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಯನ್ನು ಎದುರಿಸುತ್ತಿರುವಂತಹ ಕುಟುಂಬಕ್ಕೆ ಈ ಸಮಯ ಅತ್ಯಂತ ಶುಭಕರವಾಗಿರುತ್ತದೆ. ಖಂಡಿತವಾಗಿ ನಮ್ಮ ಸಮಾಜದಲ್ಲಿ ಒಂದು ಮಹಿಳೆಗೆ ಸಂತಾನ ಭಾಗ್ಯವಿಲ್ಲದಿದ್ದರೆ ಹಲವಾರು ಜನರು ಹಲವಾರು ರೀತಿಯ ಮಾತುಗಳನ್ನು ಹೇಳ್ತಾರೆ, ಅವರನ್ನು ಅವಮಾನಗಳಿಂದ ನೋಡ್ತಾರೆ, ಮನಸ್ಸಿಗೆ ನೋವನ್ನು ಉಂಟು ಮಾಡ್ತಾರೆ. ಆದರೆ ವೃಷಭ ರಾಶಿಯವರೇ, ದೇವಿಯ ಸಂಪೂರ್ಣವಾದ ಆಶೀರ್ವಾದ ನಿಮ್ಮ ಜೀವನದಲ್ಲಿ ಅಸಾಧ್ಯವಾದದ್ದನ್ನು ಕೂಡ ಸಾಧಿಸುವಂತಹ ಸಂದರ್ಭ ಈ ಸಮಯದಲ್ಲಿ ನಿಮಗೆ ಖಂಡಿತವಾಗಿ ದೇವರ ಪ್ರಾರ್ಥನೆಯ ಮೂಲಕ ನಿಮ್ಮ ಮನೋಕಾಮನೆಗಳನ್ನು ಈಡೇರಿಸಿಕೊಳ್ಳಬಹುದು. ಈ ಸಂದರ್ಭದಲ್ಲಿ ಕೆಲ ಕುಟುಂಬಗಳಿಗೆ ವಿಶೇಷವಾಗಿ ಸಂತೋಷ ದೊರೆಯುವಂತಹ ಸಾಧ್ಯತೆ ಇದೆ. ಅಷ್ಟೇ ಅಲ್ಲದೆ ಯಾವುದೇ ವಿಚಾರದಲ್ಲೂ ಕೂಡ ನೀವು ಮಾಡುತ್ತಿರುವಂತಹ ತಪ್ಪುಗಳನ್ನು ಮುಂದುವರಿಸಬೇಡಿ. ಸಣ್ಣ ಪುಟ್ಟ ತಪ್ಪುಗಳು ಕೂಡ ನಿಮ್ಮ ಸಮಸ್ಯೆಗಳನ್ನು ದೊಡ್ಡದು ಮಾಡಬಹುದು. ಆದ್ದರಿಂದ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಜೀವನದಲ್ಲಿ ಯಾರಿಗೆ ಆದರೂ ಕೂಡ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳಿದ್ದರೆ ಖಂಡಿತವಾಗಿ ಅದನ್ನು ವೈದ್ಯರ ಮೂಲಕ ಸಂಪರ್ಕಿಸಿ ಸಮಯಕ್ಕೆ ತಕ್ಕಂತೆ ಚಿಕಿತ್ಸೆ ಪಡೆಯೋದು ಬಹಳ ಮುಖ್ಯ. ದೇವರಲ್ಲಿ ಭಕ್ತಿ ಇರಬೇಕು, ಆದರೆ ಜೀವನದಲ್ಲಿ ಜವಾಬ್ದಾರಿಯುತವಾದ ನಿರ್ಧಾರವನ್ನು ತೆಗೆದುಕೊಳ್ಬೇಕು. ವೃಷಭ ರಾಶಿಯವರೇ, ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಮತ್ತೊಂದು ಮಹತ್ತರವಾದ ವಿಷಯ ನಡೆಯಬಹುದು. ನೀವು ನಿಮ್ಮ ಜೀವನದಲ್ಲಿ ದೊಡ್ಡ ಯೋಜನೆಗಳನ್ನು ಮಾಡ್ತಾ ಇದ್ರೆ, ದೊಡ್ಡ ಗುರಿಯನ್ನು ಸಾಧಿಸಲು ಪ್ರಯತ್ನ ಪಡ್ತಾ ಇದ್ರೆ, ಈಗ ನಿಮ್ಮ ಪ್ರಯತ್ನಗಳಿಗೆ ಉತ್ತಮ ಫಲ ದೊರಕೋದು ಖಂಡಿತ. ನೀವು ಹಾಕಿದಂತಹ ಯೋಜನೆಗಳು ಯಶಸ್ವಿಯಾಗುವ ಸಾಧ್ಯತೆ ಇದೆ. ಕೆಲವೊಮ್ಮೆ ಜೀವನದಲ್ಲಿ ದೊಡ್ಡ ಅವಕಾಶಗಳು ಬರುತ್ತದೆ, ಆದರೆ ನಾವು ಅದನ್ನು ಗುರುತಿಸದೆ ಕಳೆದುಕೊಳ್ಳುತ್ತೇವೆ. ಈ ಬಾರಿ ಹಾಗೆ ಆಗದಂತೆ ನೋಡಿಕೊಳ್ಳಿ. ನಿಮ್ಮ ಮುಂದೆ ಬರುವಂತಹ ಅವಕಾಶವನ್ನು ಗಮನದಿಂದ ನೋಡಿ. ಕೆಲವೊಮ್ಮೆ ಒಂದು ಸಣ್ಣ ಕೆಲಸದಿಂದಲೇ ದೊಡ್ಡ ಯಶಸ್ಸಿನ ಬಾಗಿಲುಗಳು ತೆರೆದುಕೊಳ್ಳಬಹುದು. ಆದ್ದರಿಂದ ನಿಮ್ಮ ಮನಸ್ಸನ್ನು ಶಾಂತವಾಗಿಟ್ಕೊಂಡು ಮುಂದಿನ ಹೆಜ್ಜೆಯನ್ನು ಯೋಚಿಸಿ ಹಾಕಿ. ಈ ಸಮಯದಲ್ಲಿ ಕೆಲವರಿಗೆ ನಿಮ್ಮ ಸಹಾಯ ಮಾಡುವಂಥವರಾಗಬಹುದು. ನೀವು ಒಬ್ಬರೇ ಎಲ್ಲವನ್ನ ಮಾಡಬೇಕೆಂದು ಯೋಚಿಸಬೇಡಿ. ಸರಿಯಾದ ಸಮಯದಲ್ಲಿ ಸರಿಯಾದ ವ್ಯಕ್ತಿಗಳ ಸಹಾಯ ಸಿಕ್ಕರೆ ನಿಮ್ಮ ಪ್ರಯಾಣ ಸುಲಭವಾಗುತ್ತದೆ. ಆದರೆ ಈ ಒಂದು ವಿಚಾರದಲ್ಲಿ ಜಾಗರೂಕರಾಗಿರಬೇಕು. ನಿಮ್ಮ ಯೋಜನೆಗಳನ್ನು ಎಲ್ಲರಿಗೂ ಹೇಳಬೇಡಿ. ಈ ಕಾಲದಲ್ಲಿ ಎಲ್ಲರೂ ಕೂಡ ನಿಮ್ಮ ಯಶಸ್ಸನ್ನು ಬಯಸೋದಿಲ್ಲ. ಕೆಲವರು ನಿಮ್ಮ ಮುಂದೆಯೇ ಸ್ನೇಹಿತರಂತೆ ವರ್ತಿಸಬಹುದು, ನಿಮ್ಮ ಹಿಂದೆ ಪ್ರಯತ್ನಗಳಿಗೆ ತಡೆಯನ್ನು ಸೃಷ್ಟಿ ಮಾಡಬಹುದು. ಆದ್ದರಿಂದ ನಿಮ್ಮ ಗುರಿಯನ್ನು ನಿಮ್ಮೊಳಗೆ ಇಟ್ಟುಕೊಳ್ಳೋಕೆ ಸರಿಯಾದ ಸಮಯ ಬಂದಾಗ ಮಾತ್ರ ನಿಮ್ಮ ಯಶಸ್ಸು ಎಲ್ಲರಿಗೂ ಕೂಡ ಉತ್ತರವನ್ನು ನೀಡುತ್ತದೆ.
ಒಟ್ಟಾರೆಯಾಗಿ ವೃಷಭ ರಾಶಿಯವರಿಗೆ ಏಪ್ರಿಲ್ 1, 2, 3, 4, 5 ದಿನಗಳ ನಂತರ ನಿಮ್ಮ ಮನೆಯಲ್ಲಿ ಮತ್ತು ಮನಸ್ಸಿನಲ್ಲಿ ಮಹತ್ತರವಾದ ಬದಲಾವಣೆಯ ಸಮಯ ಪ್ರಾರಂಭವಾಗ್ತದೆ. ಈ 5 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ನಡೆಯುವಂತಹ ಘಟನೆಗಳು ನಿಮ್ಮ ಭವಿಷ್ಯವನ್ನು ಬದಲಾಯಿಸುವಂತಹ ಸಾಮರ್ಥ್ಯವನ್ನು ಹೊಂದಿದೆ. ಆದ್ದರಿಂದ ಈ ಸಮಯವನ್ನು ವ್ಯರ್ಥ ಮಾಡಬೇಡಿ. ದೇವರ ಕೃಪೆ ಭಕ್ತಿಯಿಂದ ಸ್ಮರಿಸಿ ಧೈರ್ಯದಿಂದ ನಿಮ್ಮ ಕಾರ್ಯಗಳನ್ನು ಮುಂದುವರಿಸಿ ಮತ್ತು ನಿಮ್ಮ ಜೀವನದಲ್ಲಿ ಬರುವಂತಹ ಹೊಸ ಅವಕಾಶವನ್ನು ಸ್ವಾಗತಿಸಲು ಸಿದ್ಧರಾಗಿರಿ. ವೃಷಭ ರಾಶಿಯವರೇ, ಈಗ ನಿಮ್ಮ ಜೀವನದಲ್ಲಿ ಎದುರಾಗಬಹುದಾದ ಅವಕಾಶಗಳು ಮತ್ತು ಅವುಗಳನ್ನು ಜೊತೆಗೆ ನೀವು ನಿರ್ವಹಿಸುವಂತಹ ಜಾಗರೂಕತೆಯ ಬಗ್ಗೆ ತಿಳಿದುಕೊಳ್ಳೋದು ಬಹಳ ಮುಖ್ಯವಾಗಿದೆ. ಜೀವನದಲ್ಲಿ ಕೆಲವು ಸಮಯಗಳಿರುತ್ತವೆ. ಆ ಸಮಯದಲ್ಲಿ ಭಾಗ್ಯವೂ ಕೂಡ ನಿಮಗೆ ಅನೇಕ ದಾರಿಯನ್ನು ತೆರೆಯುತ್ತದೆ. ಆದರೆ ಅವಕಾಶಗಳನ್ನು ನಾವು ಸರಿಯಾಗಿ ಬಳಸಿಕೊಳ್ಳದೇ ಇದ್ದರೆ ಅವು ಕೈತಪ್ಪಿ ಹೋಗಬಹುದು. ಮುಂದಿನ 5 ದಿನಗಳು ನಿಮ್ಮ ಜೀವನದಲ್ಲಿ ಬರುವಂತಹ ಮಹತ್ತರವಾದ ಸಮಯವಾಗಿರುತ್ತದೆ. ಈ ಸಮಯದಲ್ಲಿ ನೀವು ಮಾಡುವ ಸಣ್ಣ ನಿರ್ಧಾರಗಳೇ ನಿಮ್ಮ ಭವಿಷ್ಯವನ್ನು ದೊಡ್ಡ ಮಟ್ಟದಲ್ಲಿ ಬದಲಾಯಿಸಬಹುದು. ಕೆಲವೊಮ್ಮೆ ನಿಮ್ಮ ಮುಂದೆ ಒಂದು ಸಣ್ಣ ಕೆಲಸದ ಅವಕಾಶ ಬರುತ್ತದೆ. ಆ ಕೆಲಸದಲ್ಲಿ ನೀವು ಸಣ್ಣ ಹಣವನ್ನು ಹೂಡಿಕೆ ಮಾಡಬೇಕಾಗಿ ಬರಬಹುದು. ಆದರೆ ನೀವು ಅದುಗಳನ್ನು ಮುಂದಿನ ದಿನಗಳಲ್ಲಿ ನಿಮಗೆ ದೊಡ್ಡ ಅವಕಾಶ ನೀಡುತ್ತೆ. ಆದರೆ ನೀವು ಅದನ್ನು ನಿರ್ಲಕ್ಷ್ಯ ಮಾಡಿದರೆ ಖಂಡಿತವಾಗಿ ಅದರಿಂದ ನಿಮ್ಮ ಮುಂದೆ ಇದ್ದಂಥ ಅವಕಾಶಗಳು ದೂರ ಹೋಗುತ್ತೆ. ನಿರ್ಲಕ್ಷ್ಯ ಮಾಡಬೇಡಿ. ಹಲವಾರು ಜನರು ಜೀವನದಲ್ಲಿ ದೊಡ್ಡ ಯಶಸ್ಸನ್ನು ಪಡೆಯುವಂಥ ಅವಕಾಶವನ್ನು ಕೇವಲ ಸಂಶಯದಿಂದ ಕಳೆದುಕೊಳ್ತಾರೆ. ಆದರೆ ವೃಷಭ ರಾಶಿಯವರೇ, ಈ ಸಮಯದಲ್ಲಿ ನಿಮ್ಮ ಒಳಗಿನ ಧೈರ್ಯವನ್ನು ನಂಬಿ ಮುಂದಕ್ಕೆ ಹೆಜ್ಜೆ ಹಾಕಿ. ದೇವರ ಆಶೀರ್ವಾದ ಇದ್ದಾಗ ಮತ್ತು ಸಮಯ ನಿಮ್ಮ ಪರವಾಗಿರುವಾಗ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಯಶಸ್ಸಿಗೆ ದಾರಿ ಮಾಡಿಕೊಡುತ್ತದೆ. ಆದರೆ ಇದರ ಜೊತೆಗೆ ಒಂದು ಮುಖ್ಯವಾದ ವಿಷಯವನ್ನು ನೀವು ಯಾವಾಗಲೂ ಗಮನದಲ್ಲಿ ಇಟ್ಕೊಳ್ಬೇಕು. ಹಣ ಸಂಪಾದಿಸುವುದು ಎಷ್ಟು ಮುಖ್ಯವೋ ಅದನ್ನು ಸರಿಯಾದ ರೀತಿಯಲ್ಲಿ ಉಳಿಸೋದು ಕೂಡ ಅಷ್ಟೇ ಮುಖ್ಯವಾಗಿರುತ್ತದೆ. ಹಲವಾರು ಜನರು ಜೀವನದಲ್ಲಿ ಒಳ್ಳೆಯ ಸಮಯ ಬಂದಾಗ ಹೆಚ್ಚು ಖರ್ಚು ಮಾಡುತ್ತಾರೆ. ಹಣ ಬಂದ ತಕ್ಷಣ ಅದನ್ನು ವ್ಯರ್ಥವಾಗಿ ಬಳಸುತ್ತಾರೆ. ಆದರೆ ವೃಷಭ ರಾಶಿಯವರು, ನೀವು ಹಾಗೆ ಮಾಡಬಾರದು. ನಿಮ್ಮ ಜೀವನದಲ್ಲಿ ಒಳ್ಳೆಯ ಸಮಯ ಬಂದಾಗ ನೀವು ಹಣವನ್ನು ಜಾಣ್ಮೆಯಿಂದ ಬಳಸಬೇಕು. ನಿಮ್ಮ ಆದಾಯದಲ್ಲಿ ಒಂದು ಭಾಗವನ್ನು ಭವಿಷ್ಯಕ್ಕಾಗಿ ಉಳಿಸಬೇಕು. ಏಕೆಂದರೆ ಜೀವನದಲ್ಲಿ ಯಾವಾಗ ಯಾವ ಪರಿಸ್ಥಿತಿ ಬರುತ್ತದೆ ಎಂಬುದು ಯಾರೂ ಕೂಡ ಹೇಳಲು ಸಾಧ್ಯವಿಲ್ಲ. ನಿಮ್ಮ ಬಳಿ ಸಂಗ್ರಹಿಸಿದ ಹಣ ಇದ್ದರೆ ಯಾವುದೇ ಕಷ್ಟದ ಸಮಯದಲ್ಲಿ ಸುಲಭವಾಗಿ ಎದುರಿಸಬಹುದು. ಆದರೆ ಹಣವನ್ನು ಸಂಪೂರ್ಣವಾಗಿ ಖರ್ಚು ಮಾಡಿಬಿಟ್ಟರೆ ಮುಂದಿನ ಸಮಸ್ಯೆಗಳನ್ನು ಎದುರಿಸಲು ಕಷ್ಟವಾಗಬಹುದು. ಆದ್ದರಿಂದ ಈ ಸಮಯದಲ್ಲಿ ಎಚ್ಚರಿಕೆಯಿಂದ ಜವಾಬ್ದಾರಿಯುತವಾಗಿ ಹೆಜ್ಜೆಯನ್ನು ಸಂಪೂರ್ಣವಾಗಿ ಇಡ್ತಾ ಹೋಗಿ. ನಿಮ್ಮ ಕನಸುಗಳು, ಆಸೆಗಳು ಸಂಪೂರ್ಣವಾಗಿ ನನಸಾಗುತ್ತೆ. ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಕೂಡ ಜಾಗರೂಕರಾಗಿರೋದು ತುಂಬ ಮುಖ್ಯ. ಈ ಸಮಯ ನೀವು ಮಾರುಕಟ್ಟೆಗೆ ಹೋಗುವಂತಹ ಸಂದರ್ಭ ಬರಬಹುದು. ಯಾವುದಾದರೂ ವಸ್ತುವನ್ನು ಖರೀದಿ ಮಾಡಬಹುದು. ಕುಟುಂಬ ಸದಸ್ಯರಿಗೆ ಸಂತೋಷವನ್ನು ಕೂಡ ನೀಡಬಹುದು. ಕೆಲವರಿಗೆ ನಾವು ಕುಟುಂಬ ಸದಸ್ಯರಿಗೆ ಕೊಡುವಂತಹ ಸಣ್ಣ ಪುಟ್ಟ ಉಡುಗೊರೆ ಅವರ ಮುಖದ ಮೇಲೆ ಸಂತೋಷವನ್ನು ತರುತ್ತದೆ. ಆದ್ದರಿಂದ ಸೂಕ್ತವಾದ ಸಮಯದಲ್ಲಿ ವಿಶೇಷವಾಗಿ ಜಾಗರೂಕತೆಯಿಂದ ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ವಿಶೇಷ ವ್ಯಕ್ತಿಗೆ ಒಂದು ಉಡುಗೊರೆಯನ್ನು ಕೂಡ ಕೊಡಬಹುದು. ಈ ಸಮಯ ನೀವು ಕೆಲವು ಕಾರಣಗಳಿಂದ ಸುಳ್ಳನ್ನು ಹೇಳಬಹುದು. ಆದರೆ ಸತ್ಯವನ್ನು ಕೂಡ ಎಂದಿಗೂ ಮರೆಮಾಚಬಾರದು. ಮುಂದಿನ ದಿನಗಳಲ್ಲಿ ದೊಡ್ಡ ಸಮಸ್ಯೆ ಉಂಟಾಗಬಹುದು. ಸತ್ಯ ಕಹಿ ಆಗಿರಬಹುದು, ಆದರೆ ಅದು ಮನಸ್ಸಿಗೆ ಶಾಂತಿಯನ್ನು ತಂದುಕೊಡುತ್ತೆ. ಸುಳ್ಳು ಆರಂಭದಲ್ಲಿ ಸಿಹಿಯಾಗಿರಬಹುದು, ಅನಂತರ ವಿಷದಂತೆ ನಿಮ್ಮ ಜೀವನವನ್ನೇ ನಾಶ ಮಾಡಿಬಿಡುತ್ತೆ. ಆದ್ದರಿಂದ ಸತ್ಯ ಯಾವಾಗಲೂ ಮಿಗಿಲಾಗಿರಬೇಕು. ಈ ಸಮಯದಲ್ಲಿ ಖಂಡಿತವಾಗಿ ನಿಮ್ಮ ಗುರಿ ಕಡೆಗೆ ಧೈರ್ಯದಿಂದ ಮುಂದೆ ಹೆಜ್ಜೆ ಇಟ್ಟು ಸಾಗಿ. ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ತರಬಲ್ಲಂತ ನಿಮ್ಮ ಜಾಣ್ಮೆಯಿಂದ ನಡೆದುಕೊಂಡರೆ ಈ ಸಮಯ ನಿಮ್ಮ ಜೀವನವನ್ನು ಹೊಸ ಮಟ್ಟಕ್ಕೆ ಕೊಂಡೊಯ್ಯಬಹುದು. ವೃಷಭ ರಾಶಿಯವರೇ, ಈಗ ನಾವು ವಿಡಿಯೋದಲ್ಲಿ ಅತ್ಯಂತ ಮುಖ್ಯವಾದ ಭಾಗಕ್ಕೆ ಬಂದಿದ್ದೇವೆ. ಮೊದಲಿನಿಂದಲೇ ಕಾಯುತ್ತಿರುವಂತಹ ವಿಷಯವೇ ನಿಮ್ಮ ಜೀವನದಲ್ಲಿ ಈಗ ಸಂಭವಿಸುವಂತಹ ಸಾಧ್ಯತೆ ಇದೆ. ಆ ವಿಷಯ ಪರಿಹಾರ ಮತ್ತು ಉಪಾಯಗಳನ್ನು ನಾವು ತಿಳಿಸಿಕೊಡ್ತೇವೆ. ನಿಮ್ಮ ಜೀವನದಲ್ಲಿ ಧನ, ಸುಖ ಮತ್ತು ಸಮೃದ್ಧಿಯನ್ನು ತರಬಲ್ಲದು ಎಂದು ಹೇಳಲಾಗುತ್ತದೆ. ಜೀವನದಲ್ಲಿ ಕೆಲವು ಸಮಯಗಳು ಬರುತ್ತದೆ. ಆ ಸಮಯದಲ್ಲಿ ಸಣ್ಣ ನಂಬಿಕೆ ಮತ್ತು ಸಣ್ಣ ಉಪಾಯವು ದೊಡ್ಡ ಫಲಿತಾಂಶವನ್ನು ನೀಡುತ್ತದೆ ಎಂದು ಕೆಲವರು ಜನರು ನಂಬುತ್ತಾರೆ. ಮುಂದಿನ ದಿನಗಳಲ್ಲಿ, ಇನ್ನು 5 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಕೂಡ ವಿಶೇಷವಾದ ಮಹತ್ವವನ್ನು ಹೊಂದಿರಬಹುದು ಎಂದು ಹೇಳಲಾಗುತ್ತದೆ. ಆದ್ದರಿಂದ ಈ ಸಮಯದಲ್ಲಿ ನೀವು ಶಾಂತ ಮನಸ್ಸಿನಿಂದ ಮತ್ತು ಭಕ್ತಿಯಿಂದ ಒಂದು ಸರಳ ಉಪಾಯವನ್ನು ಮಾಡಬೇಕು. ಖಂಡಿತ ನಿಮ್ಮ ಜೀವನ, ನಿಮ್ಮ ಮನಸ್ಸಿನಲ್ಲಿ ಧೈರ್ಯ, ಆತ್ಮವಿಶ್ವಾಸ, ಸಕಾರಾತ್ಮಕವಾದ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ. ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಎದುರಿಸೋದಕ್ಕೆ ಮಾರ್ಗದರ್ಶನ ಸಿಗುತ್ತೆ. 4-5 ದಿನಗಳಲ್ಲಿ ಯಾರಾದರೂ ಒಂದು ಶುಭ ಸುದ್ದಿಯನ್ನು ಆಯ್ಕೆ ಮಾಡಿ ತರಬಹುದು. ಸಾಮಾನ್ಯವಾಗಿ ಶನಿವಾರದ ದಿನ ವಿಶೇಷವೆಂದು ಹಲವಾರು ಜನರು ಪರಿಗಣಿಸುತ್ತಾರೆ. ಈ ದಿನ ಬೆಳಗ್ಗೆ ಅಥವಾ ಸಂಜೆ ಸಮಯದಲ್ಲಿ ನೀವು ಹೊರಗೆ ಹೋಗಿ ಒಂದು ಕಪ್ಪು ನಾಯಿಯನ್ನು ನೋಡಿದರೆ ಅದಕ್ಕೆ ಪ್ರೀತಿಯಿಂದ ಒಂದು ರೊಟ್ಟಿಯನ್ನು ಅಥವಾ ಸ್ವಲ್ಪ ಹಾಲನ್ನು ನೀಡಿ ಅಥವಾ ಬಿಸ್ಕೆಟ್ ಅನ್ನಾದರೂ ನೀಡಿ ಬನ್ನಿ. ಇದರಿಂದಾಗಿ ನಿಮ್ಮ ಜೀವನದಲ್ಲಿ ದಯೆ ಮತ್ತು ಒಂದು ಸೇವೆ, ಚಿಕ್ಕ ರೂಪವಾದ ಪ್ರಾಣಿಗಳಿಗೆ ಆಹಾರ ನೀಡೋದು
ಅನ್ನೋದು ಅನೇಕ ರೀತಿಯಲ್ಲಿ ನಿಮಗೆ ಒಂದು ದೊಡ್ಡದಾದ ಒಂದು ಶಕ್ತಿಯನ್ನು ತುಂಬುತ್ತದೆ. ನೇರವಾಗಿ ದೇವರ ಅನುಗ್ರಹಕ್ಕೆ ಪಾತ್ರರಾಗ್ತೀರಾ. ಏಕೆಂದರೆ ಒಳ್ಳೆಯ ಮನಸ್ಸಿನಿಂದ ಮಾಡಿದಂತಹ ಕಾರ್ಯಗಳು ನಿಮ್ಮ ಜೀವನದಲ್ಲಿ ಒಳ್ಳೆಯ ಕಾರ್ಯಗಳನ್ನು ಮುಂದುವರಿಸೋದ್ರಿಂದ ಮುಂದಿನ ದಿನಗಳು ನಿಮ್ಮ ಜೀವನದಲ್ಲಿ ಬೆಳಕು ಮತ್ತು ಹೊಸ ಅಧ್ಯಾಯವನ್ನು ಪ್ರಾರಂಭಿಸುತ್ತದೆ. ಈಗ ನಿಮ್ಮ ಜೀವನದ ಮುಂದಿನ ಹಂತದ ಬಗ್ಗೆ ಅತಿಯಾಗಿ ಆಲೋಚನೆ ಮಾಡಬೇಡಿ. ಏಕೆಂದರೆ ದೇವರು ನಿಮಗೆ ಸರಿಯಾದ ಸೂಕ್ತವಾದ ಸಮಯವನ್ನು ನಿರೂಪಿಸಿದ್ದಾರೆ. ಈ ಕಾಲದಲ್ಲಿ ನೀವು ಅನುಭವಿಸುತ್ತಿರುವಂತಹ ಘಟನೆಗಳು ಕೇವಲ ಆಕಸ್ಮಿಕವಲ್ಲ, ಅದು ನಿಮ್ಮ ಜೀವನದ ಪಾಠವಾಗಿ ಕೆಲವೊಮ್ಮೆ ಕಷ್ಟಗಳು ನಿಮ್ಮನ್ನು ಬಲಿಷ್ಠರನ್ನಾಗಿಸಲು ಬಂದಿರತಕ್ಕದ್ದು. ನೀವು ಕಳೆದ ದಿನಗಳಲ್ಲಿ ಎದುರಿಸಿದಂತಹ ಸಮಸ್ಯೆ ನಿಮಗೆ ಧೈರ್ಯ, ಸಹನೆ, ಜ್ಞಾನ, ತಾಳ್ಮೆಯನ್ನು ಕೊಟ್ಟಿದೆ. ಈ ಅನುಭವಗಳನ್ನು ಬಳಸಿಕೊಂಡು ಮುಂದೆ ಸಾಗಿದರೆ ಅದ್ಭುತವಾದ ಸಮಯ. ಮುಂದಿನ ದಿನಗಳಲ್ಲಿ ನಿಮ್ಮ ಹಲವಾರು ದಾರಿಗಳು ತೆರೆದುಕೊಳ್ಳುತ್ತದೆ. ಕೆಲವು ದಾರಿಗಳು ಸುಲಭವಾಗುತ್ತದೆ. ಸವಾಲಿನಿಂದ ಕೂಡಿರುವಂತಹ ದಾರಿಗೆ ಯಾವುದೇ ಕೂಡ ಯೋಚನೆ ಮಾಡಬೇಡಿ. ಎಲ್ಲವನ್ನ ತಿಳಿದುಕೊಂಡು ದಾರಿಯನ್ನು ಸ್ಪಷ್ಟ ಮಾಡಿಕೊಳ್ಳುವಂತಹ ವಿಶೇಷವಾದ ಜನರು ನಿಮ್ಮ ಕೈಯನ್ನು ಹಿಡಿಯುತ್ತಾರೆ. ಈ ಸಮಯ ನೀವು ತೆಗೆದುಕೊಳ್ಳುವ ನಿರ್ಧಾರ ನಿಮ್ಮ ಭವಿಷ್ಯವನ್ನು ರೂಪಿಸುತ್ತದೆ. ಆದ್ದರಿಂದ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಶಾಂತವಾಗಿ ಯೋಚಿಸಿ ನಿಮ್ಮ ಮನಸ್ಸು ಮತ್ತು ಬುದ್ಧಿ ಎರಡರ ಮಾತನ್ನು ಕೇಳಿ ಸಮತೋಲನದಲ್ಲಿ ಇಟ್ಟುಕೊಂಡು ಕಾರ್ಯವನ್ನು ನಿರ್ವಹಿಸಿ. ಕುಟುಂಬದವರ ಸಲಹೆ ಖಂಡಿತವಾಗಿ ನಿಮಗೆ ಪ್ರೇರೇಪಣೆಯನ್ನು ನೀಡುತ್ತೆ. ನಿಮ್ಮ ಜೀವನದಲ್ಲಿ ಅದ್ಭುತವಾಗಿರುವಂತಹ ಮಾಹಿತಿಯನ್ನು ರೂಪಿಸಿಕೊಳ್ಳುವಂತೆ ಮಾಡ್ತಾ ಹೋಗುತ್ತೆ. ಇನ್ನು ನಿಮ್ಮ ಕನಸುಗಳ ಬಗ್ಗೆ ಹಾಸ್ಯ ಮಾಡುವಂತಹ ಜನರಿಂದ ದೂರ ಇರೋದು ಒಳ್ಳೆಯ ಕೆಲಸ. ಜೀವನದಲ್ಲಿ ಯಶಸ್ಸನ್ನು ಸಾಧಿಸಲು ಸಕಾರಾತ್ಮಕ ವಾತಾವರಣ ಬಹಳ ಮುಖ್ಯ. ಇನ್ನೊಂದು ಮುಖ್ಯವಾದ ವಿಷಯ ಎಂದರೆ ನಿಮ್ಮ ಆರೋಗ್ಯ. ಜೀವನದಲ್ಲಿ ಹಣ, ಯಶಸ್ಸು, ಹೆಸರು ಎಲ್ಲವನ್ನ ಕೂಡ ಮುಖ್ಯವಾದವು. ಆದರೆ ಆರೋಗ್ಯವೇ ಮಹಾಭಾಗ್ಯ. ಅವುಗಳನ್ನು ಅರ್ಥ ಮಾಡಿಕೊಳ್ಬೇಕು. ಖಂಡಿತವಾಗಿ ನೀವು ಹೆಚ್ಚು ಜಾಗರೂಕರಾಗಿರಬೇಕು. ದೇಹ ಮತ್ತು ಮನಸ್ಸಿನ ಆರೋಗ್ಯವನ್ನು ಸ್ಥಿಮಿತದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಆಹಾರ, ಸಮರ್ಪಕವಾಗಿ ವಿಶ್ರಾಂತಿ, ಸ್ವಲ್ಪ ವ್ಯಾಯಾಮ ನಿಮ್ಮ ಜೀವನವನ್ನು ಒಂದು ವಿಶೇಷವಾಗಿ ಸಹಾಯ ಮಾಡುತ್ತದೆ. ಅಷ್ಟೇ ಅಲ್ಲದೆ ನಿಮ್ಮ ಮನಸ್ಸಿನಲ್ಲಿ ಧೈರ್ಯ, ನಂಬಿಕೆ ಹೆಚ್ಚಾಗುತ್ತದೆ. ಆದರೆ ಪ್ರಾರ್ಥನೆ ಮಾತ್ರ ಸಾಕಾಗೋದಿಲ್ಲ. ನಿಮ್ಮ ಪರಿಶ್ರಮವೂ ಅಗತ್ಯವಿರುತ್ತೆ. ನೀವು ಮಾಡುವಂತಹ ಪ್ರತಿಯೊಂದು ಕೆಲಸದಲ್ಲಿ ಪ್ರಾಮಾಣಿಕತೆ ಇರಬೇಕು. ನಿಮ್ಮ ಪ್ರಯತ್ನಗಳಲ್ಲಿ ನಿರಂತರವಾಗಿ ಶ್ರಮ ಇರಬೇಕು. ನಿಮ್ಮ ಜೀವನದಲ್ಲಿ ಯಶಸ್ಸು ನಿಧಾನವಾಗಿ ನಿಮ್ಮ ಕಡೆಗೆ ಬರುತ್ತದೆ. ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಕೆಲವು ಹೊಸ ಅವಕಾಶಗಳು ಬರಬಹುದು. ಕೆಲವು ಸಣ್ಣದಾಗಿ ಕಾಣಬಹುದು, ಆದರೆ ಅವುಗಳಲ್ಲಿ ದೊಡ್ಡ ಸಾಧ್ಯತೆಗಳು ಕೂಡ ಅಡಗಿರಬಹುದು. ಆದ್ದರಿಂದ ಪ್ರತಿಯೊಂದು ಅವಕಾಶವನ್ನು ಕೂಡ ಕೈ ಬೀಸಿ ಕರೆಯಿರಿ, ಮನಸಾರೆ ಒಪ್ಪಿಕೊಳ್ಳಿ. ನಿಮ್ಮ ಮನಸ್ಸು ಹೇಳುವ ಸರಿಯಾದ ದಾರಿಯನ್ನು ಆರಿಸಿ ನಿಮ್ಮ ಗುರಿಯನ್ನು ಸ್ಪಷ್ಟವಾಗಿ ನಿರ್ಧರಿಸಿ ಮತ್ತು ಅದನ್ನು ಸಾಧಿಸಲು ನಿರಂತರವಾಗಿ ಪ್ರಯತ್ನಿಸಿ. ವೃಷಭ ರಾಶಿಯವರೇ, ಜೀವನದಲ್ಲಿ ಪ್ರತಿಯೊಂದು ದಿನವೂ ಹೊಸ ಪಾಠವನ್ನು ಕಲಿಸುತ್ತದೆ. ನೀವು ಧೈರ್ಯದಿಂದ, ವಿಶ್ವಾಸದಿಂದ ಮತ್ತು ಜಾಣ್ಮೆಯಿಂದ ಮುಂದೆ ಸಾಗಿದರೆ ನಿಮ್ಮ ಭವಿಷ್ಯ ಪ್ರಕಾಶಮಾನವಾಗಿ ವಜ್ರದಂತೆ ಹೊಳೆಯುತ್ತೆ. ನಿಮ್ಮ ಜೀವನದಲ್ಲಿ ಸಂತೋಷ, ಶಾಂತಿ ಮತ್ತು ಸಮೃದ್ಧಿ ಹೆಚ್ಚಾಗುತ್ತದೆ. ಖಂಡಿತವಾಗಿ ಈ ಸಮಯದಲ್ಲಿ ನಿಮ್ಮ ಮನೆ ಮತ್ತು ಮನಸ್ಸುಗಳಲ್ಲಿ ಬೆಳಕು ಬರಬೇಕು ಅಂದರೆ ಒಳ್ಳೆಯ ಕೆಲಸ ಮಾಡಿದರೆ ಒಳ್ಳೆಯ ಪ್ರತಿಫಲ, ಒಳ್ಳೆಯ ಫಲಿತಾಂಶ ಆದಷ್ಟು ಬೇಗ ಜೀವನದಲ್ಲಿ ಬರುತ್ತದೆ. ಅದರಿಂದಾಗಿ ನೀವು ಒಳ್ಳೆಯ ಪುಸ್ತಕವನ್ನು ಓದೋದು, ಧ್ಯಾನ ಮಾಡೋದು, ನಿಮ್ಮ ಜೊತೆ ನೀವು ಸಮಯವನ್ನು ಕಳೆಯೋದು, ಪ್ರಕೃತಿಯ ಜೊತೆಗೆ ಸಮಯವನ್ನು ಕಳೆಯೋದು ನಿಮ್ಮ ಜೀವನಕ್ಕೆ ಅದ್ಭುತವಾದ ಸಲಹೆಗಳು ಮತ್ತು ಮಾರ್ಗದರ್ಶನ. ಶಾಂತಿಯುತವಾಗಿ, ತಾಳ್ಮೆಯಾಗಿ ಜೀವನವನ್ನು ನಡೆಸಿಕೊಂಡು ಹೋಗುವಂತಹ, ಯಾವುದೇ ಕಷ್ಟಗಳು ಬಂದರೆ ಕುಗ್ಗದೇ ಇರುವಂತಹ ಶಕ್ತಿಯನ್ನು ನಿಮ್ಮೊಳಗೆ ನೀವು ಪಡೆದುಕೊಳ್ಳೋದಕ್ಕೆ ನಾವು ತಿಳಿಸಿರುವಂತಹ ಪರಿಹಾರದ ಮೂಲಕ ನಿಮ್ಮ ಮನಸ್ಸಿಗೆ ಶಾಂತಿ ಮತ್ತು ಧೈರ್ಯವನ್ನು ತುಂಬಿಕೊಳ್ಳಿ ಅಂತ ಹಾರೈಸಿದ ಈ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.